ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅಯ್ಯ, ಅವ್ರಿಗೋಸ್ಕರ ಯಾರ್ ಮಾಡ್ತಾ ಇರೋದು? ಅಜ್ಜಿ, ನಾನೀಗ ಬಿಸ್ನೆಸ್ ವುಮೆನ್ ಆಗ್ಬಿಟ್ಟಿದೀನಿ. ನಾನೀಗ ಹೊಸದಾಗಿ ಅನಘಾ ಫುಡ್ಸ್ ಅಂತ ಬಿಸ್ನೆಸ್ ಶುರು ಮಾಡಿದೀನಿ. ಹಾ, ಇದೇ ಹ್ಯಾಪಿ ರಿಯಾಕ್ಷನ್ನ ಇನ್ನ 2 ಸತಿ ಕೊಡ್ಬೇಕು. ಓಹೋ, ಯಾಕೆ? ನೀವು ಕೋಮಾದಲ್ಲಿ ಇದ್ದಿದ್ರಿಂದ ನಿಮ್ಗೆ ಯಾವ ವಿಷಯನೂ ಗೊತ್ತಾಗ್ಲಿಲ್ಲ ಅಲ್ವಾ? ಏನದು? ಹಾ, ಮೊದಲನೇ ವಿಷಯ, ಜನನಿ ನನ್ಗೆ ಕೇಟ್ರಿಂಗ್ ಆರ್ಡರ್ ಕೊಡ್ಸಿದಾಳೆ. ಇಲ್ಲೇ ಇರೋ ಓಲ್ಡ್ ಏಜ್ ಹೋಮ್ಗೆ ನಾನು ಫುಡ್ ಡೆಲಿವರಿ ಮಾಡ್ತಾ ಇದ್ದೀನಿ. ಓಹ್, ಸೂಪರ್, ವೆರಿ ಗುಡ್. ಅಜ್ಜಿ, ಈಗ 2ನೇ ಸಂತೋಷದ ವಿಷಯ ಏನಪ್ಪಾ ಅಂದ್ರೆ, ವಾಣಿ ಅಕ್ಕ ಅಶ್ವಿನಿ ಸ್ಕೂಲಲ್ಲಿ ಡ್ಯಾನ್ಸ್ ಟೀಚರ್ ಆಗಿ ಅಪಾಯಿಂಟ್ ಆಗಿದ್ದಾರೆ. ಅಷ್ಟೇ ಅಲ್ಲ ಅಜ್ಜಿ, ಆನ್ಲೈನ್ ಡ್ಯಾನ್ಸ್ ಕ್ಲಾಸ್ ಕೂಡ ತಗೊಳ್ತಾರೆ. ನಿಜವಾಗ್ಲೂ? ಅಯ್ಯೋ ಏನಿಲ್ಲ ಅಜ್ಜಿ, ಆನ್ಲೈನ್ ಕ್ಲಾಸ್ ಎಲ್ಲ ಜನನಿ ಕೊಡ್ಸಿದ್ದು. ಜನನಿ, ಅಜ್ಜಿಗೆ ವಿಡಿಯೋ ತೋರ್ಸೆ. ಹಾ, ಎಷ್ಟು ಚೆನ್ನಾಗಿ ಮಾಡ್ತಾರೆ ಗೊತ್ತಾ ನೋಡಿ. ವಾವ್, ನಿನಗೆ ಡ್ಯಾನ್ಸ್ ಎಲ್ಲ ಮಾಡೋಕ್ ಬರತ್ತಾ? ಅಯ್ಯೋ, ಎಷ್ಟು ಚೆನ್ನಾಗಿ ಆಡ್ತಿದ್ದಾಳೆ ನೋಡೆ. ನಾನು ಚಿಕ್ಕ ವಯಸ್ಸಿನಲ್ಲಿ ಭರತನಾಟ್ಯ ಕಲ್ತ್ಕೋಬೇಕು ಅಂತ ಆಸೆ ಪಟ್ಟಿದ್ದೆ, ಆದ್ರೆ ಅದಕ್ಕೆಲ್ಲ ಅವಕಾಶ ಸಿಕ್ಕಿರ್ಲಿಲ್ಲ. ಅಯ್ಯೋ, ಅಷ್ಟೇ ತಾನೇ ಅಜ್ಜಿ, ಬಿಡಿ. ಅಕ್ಕ, ಈಗ ಅಜ್ಜಿಗೆ ಭರತನಾಟ್ಯಂ ಹೇಳ್ಕೊಟ್ಬಿಡಿ ಆಯ್ತಾ? ಅದಕ್ಕೇನಂತ ಹೇಳ್ಕೊಡ್ತೀನಿ. ತುಂಬಾ ಚೆನ್ನಾಗಿ ಮಾಡಿದ್ಯಮ್ಮ. ಥ್ಯಾಂಕ್ ಯು ಅಜ್ಜಿ. ತಗೋ. ಹಾ ಅಜ್ಜಿ, ಈಗ 3ನೇ ಸಂತೋಷ. ಏನದು? ನಮ್ ಭಾರ್ಗವಿ ಅಕ್ಕ ಲೆಕ್ಚರ್ ತಗೊಳ್ತಾರೆ, ಸ್ಪೀಚ್ ಕೊಡ್ತಾರೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿತ್ತು. ಆದ್ರೆ ಆ ಸ್ಪೀಚ್ಗೆ ಲೆಕ್ಚರ್ಗೆ ಈಗ ಸಂಭಾವನೆ ಕೂಡ ಸಿಗ್ತಾ ಇದೆ. ಅವ್ರ ಹೆಸರಲ್ಲಿ ಅಕೌಂಟ್ ಓಪನ್ ಮಾಡಿ ಸೇವಿಂಗ್ಸ್ ಕೂಡ ಮಾಡ್ತಾ ಇದ್ದಾರೆ. ಓಹ್, ಹೌದಾ? ಹೌದು ಅಜ್ಜಿ. ಅದೆಲ್ಲ ಸರಿ, ನಿಮ್ಮನ್ನೆಲ್ಲ ಮೋಟಿವೇಟ್ ಮಾಡಿ ಈ ಸ್ಥಿತಿಗೆ ತಂದಿರೋ ಜನನಿ ಮೇಡಮ್ಗೆ ನೀವೇನ್ ಮಾಡ್ತಾ ಇದ್ದೀರಾ? ಏನ್ರಮ್ಮ, ಹತ್ತೋಕ್ ಸಹಾಯ ಮಾಡಿರೋ ಏಣಿ ತ್ಯಾಗ್ ಈ ತರ ಹಾಗೆ ಇರ್ಬೇಕು ಅಂತ ಡಿಸೈಡ್ ಮಾಡಿದ್ದೀರಾ?